ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಲೇಟೆಸ್ಟ್ ಟೈಲರ್ ಚಾನಲ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಪ್ಲೈನ್ ಬ್ಲೌಸು ಸ್ಟಿಚಿಂಗು, ಬ್ಯಾಕ್ ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು, ಯಾವ ರೀತಿ ಪಕ್ಕ ಮಾಡ್ಕೊಳ್ಬೇಕಂತ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀಟಾಗಿ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಫ್ರಂಟ್ ಸೈಡ್ ಪಾರ್ಟು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಡಾಟ್ಸ್ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಕ್ರಾಸ್ ಬೆಲ್ಟ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು, ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ನು ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರ ಮೂಲಕ ಇನ್ನಷ್ಟು ಜನಕ್ಕೆ ಈ ವಿಡಿಯೋ ಸಜೆಷನ್ ಅನ್ನೋದಾಗುತ್ತೆ. ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ಇದು ಲಾಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸು ಮತ್ತು ಬ್ಯಾಕ್ ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು ಈ ಮೂರು ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ ಪಕ್ಕ ಯಾವ ರೀತಿ ಮಾಡೋದಂತ. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು. ಈಗ ನೋಡಿ, ನಾವು ಪ್ಲೈನ್ ಬ್ಲೌಸು ಫ್ರಂಟ್ ಸೈಡ್ ಪಾರ್ಟು ಆಪೋಸಿಟಲ್ಲಿ ಹಾಕ್ಕೊಂಡು ಡಾಟ್ಸ್ನ ತೊಗೊಳ್ಬೇಕಾಗುತ್ತೆ. ಇಲ್ಲಾಂದರೆ ಎರಡು ಸೇಮ್ ಆಗುತ್ತೆ. ಅದೇ ಲೈನಿಂಗ್ ಆದರೆ ಮೇನ್ ಫ್ಯಾಬ್ರಿಕ್ಕು ಉಲ್ಟಾ ಮೇಲೆ ಲೈನಿಂಗ್ನ 2 ಪೀಸ್ ಆಪೋಸಿಟಲ್ಲಿ ಹಾಕ್ಕೊಳ್ಬೋದು. ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಬೇಗ ಕನ್ಫ್ಯೂಸ್ ಆಗುತ್ತೆ. ಇದರಲ್ಲಿ ಉಲ್ಟಾ ಸೀದಾ ಇರೋದಿಲ್ಲ. ಓಕೆನಾ? ನಾವು ಮಾರ್ಕ್ ಮಾಡಿದ್ದೀವಲ್ವ, ಇದೇ ಉಲ್ಟಾ ಇರುತ್ತೆ. ಓಕೆ, ಇದು ಮಾರ್ಕ್ ಮಾಡಿರೋದು ಉಲ್ಟಾ, ಮಾರ್ಕ್ ಮಾಡಿರೋದು ಮೇಲ್ಗಡೆ ಇರಲಿ. ಈ ಕಡೆ ಪೀಸ್ ಇದರ ಆಪೋಸಿಟ್ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಆಪೋಸಿಟ್ ಉಕ್ಸ್ಪಟ್ಟಿ ಎರಡು ಈ ರೀತಿ ಸಮಾನವಾಗಿರ್ಬೇಕು. ಈ ರೀತಿ ಆಪೋಸಿಟಲ್ಲಿ ನಾವು ಕ್ಲಾತ್ನ ಹಾಕ್ಕೊಂಡು ಡಾಟ್ಸ್ನ ಸ್ಟಿಚ್ ಮಾಡಬೇಕು. ಒಂದು ಸಲ ಡಾಟ್ಸ್ ಏನಾದರೂ ನಿಮಗೆ ಮಾರ್ಕ್ ಕಾಣಿಸಿಲ್ಲ ಅಂದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಸೀದಾ ಮೇಲೆ ಮಾರ್ಕ್ ಮಾಡಿದೆ, ಇರಲಿ ಪರವಾಗಿಲ್ಲ. ಈ ರೀತಿ ಡಾಟ್ಸ್ನ ಒಂದು ಸಲ ಮಾರ್ಕ್ ಮಾಡಿಕೊಂಡು ಈಗ ಒಂದೊಂದಾಗಿ ಡಾಟ್ಸ್ನ ಸ್ಟಿಚ್ ಮಾಡಬೇಕು. ಯಾವ ರೀತಿ ಅಂದರೆ ಆಪೋಸಿಟಲ್ಲಿ ಸ್ಟಿಚ್ ಮಾಡಬೇಕು, ಎರಡು ಒಟ್ಟಿಗೆ ಸ್ಟಿಚ್ ಮಾಡಬೇಕು. ಇಲ್ಲ ಅಂದರೆ ನಮಗೆ ಸೀದಾ ಉಲ್ಟಾ ಅನ್ನೋದು ಕನ್ಫ್ಯೂಸ್ ಆಗಿಬಿಡುತ್ತೆ. ಫಸ್ಟು ಉಕ್ಸ್ಪಟ್ಟಿ ಸೈಡ್ ಇರುವಂಥ ಡಾಟು, ನಿಮಗೆ ಡಾಟ್ಸ್ ಯಾವ ರೀತಿ ಸ್ಟಿಚ್ ಮಾಡಬೇಕಂತ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ನೋಡಿ, ಇದು ಅದರ ಆಪೋಸಿಟ್ ಕಾಣಿಸ್ತಾ ಇದೆಯಲ್ವಾ? ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಆಪೋಸಿಟ್ನಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲ ನೀವೇನಾದರೂ ಸೇಮ್ ಸೈಡ್ ಸ್ಟಿಚ್ ಮಾಡಿದ್ರಂದರೆ ಈ ರೀತಿ ಉಲ್ಟಾ ಆಗುತ್ತೆ. ಓಕೆನಾ? ಇದನ್ನು ನೋಡ್ಕೊಳ್ಳಿ, ಈ ರೀತಿ ಉಲ್ಟಾ ಆಗುತ್ತೆ. ನೀವು ಒಂದು ಡಾಟ್ನ ಸ್ಟಿಚ್ ಮಾಡಿ. ಓಕೆ, ಈ ಉಕ್ಸ್ಪಟ್ಟಿ ಸೈಡ್ ಬರೋವಂಥ ಒಂದು ಡಾಟ್ನ ಸ್ಟಿಚ್ ಮಾಡಿ ಈ ರೀತಿ ಹಾಕ್ಕೊಂಡು ನೋಡಿ, ಸೀದಾ ಮೇಲ್ಗಡೆ ಇರಬೇಕು, ಉಲ್ಟಾ ಸ್ಟಿಚ್ ಮಾಡಿರೋದು ಒಳಗಡೆ ಇರಬೇಕು. ಕರೆಕ್ಟಾಗಿ ಆಪೋಸಿಟಲ್ಲಿ ಇದೆಯೋ ಇಲ್ವೋ ಅಂತ. ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅಂದರೆ ಪೀಸು ಈ ರೀತಿ ಉಲ್ಟಾಗುತ್ತೆ. ಓಕೆ, ಬ್ಲೌಸು ಹಾಕ್ಕೊಳ್ಳೋದಕ್ಕೆ ಬರೋದೇ ಇಲ್ಲ 100%. ಈ ರೀತಿ ಆಪೋಸಿಟಲ್ಲಿ ಸ್ಟಿಚ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇನ್ನು ಮಿಕ್ಕಿರುವಂಥ ಡಾಟ್ಸು ಏನು ಕನ್ಫ್ಯೂಸ್ ಆಗೋದಿಲ್ಲ. ಒಂದು ಡಾಟ್ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಆಪೋಸಿಟಲ್ಲಿ ಏನು ಮಿಕ್ಕಿರುವಂಥ 3 ಡಾಟ್ಸ್ನ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಒಂದು ಡಾಟ್ ಇರುತ್ತಲ್ವ, ಅದನ್ನು ನೋಡಿಕೊಂಡು ಸೀದಾ ಯಾವ ಕಡೆ ಇದೆ, ಉಲ್ಟಾ ಯಾವ ಕಡೆ ಇದೆ ಅಂತ ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಮಿಕ್ಕಿರುವಂಥ 3 ಡಾಟ್ನ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಪ್ಲೈನ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಸ್ವಲ್ಪ ಬೇಜಾರು. ಏನಕ್ಕೆ ಅಂದರೆ ಕೆಲವ್ರಿಗೆ ಬೇಜಾರಾಗುತ್ತೆ ಪ್ಲೈನ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ. ನನಗೂ ಅಷ್ಟೇ, ಪ್ಲೈನ್ ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೆ ಸ್ವಲ್ಪ ಬೇಜಾರು. ಇವು ಸ್ಟಿಫ್ನೆಸ್ ಇರೋದಿಲ್ಲ, ಹಾಗೆ ಫೋಲ್ಡ್ ಆಗ್ತಾ ಇರುತ್ತೆ. ಮತ್ತು ಕೈಗೆ ಗ್ರಿಪ್ ಅನ್ನೋದೇ ಸಿಗೋದಿಲ್ಲ, ತುಂಬ ಲೈಟ್ ವೈಟ್ ಆಗಿರುತ್ತೆ. ಅದೇ ನಮಗೆ ಕಾಟನ್ ಕ್ಲಾತು ಲೈನಿಂಗ್ ಇರೋದಾದರೆ ದಪ್ಪ ಇರುತ್ತೆ. ಸೊ ಅದು ನಾವು ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಅದೇ ರೀತಿ ಈಸಿಯಾಗಿ ಫೋಲ್ಡ್ ಆಗಿಬಿಡುತ್ತೆ. ನಮಗೆ ಈ ನಾಚ್ ಇತ್ತು ಅಂದರೆ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿ ಡಾಟ್ ಬರುತ್ತೆ ಅಂತ. ಡಾಟ್ಸ್ನ ತುಂಬ ಸ್ಲೋಪಾಗಿ ಸ್ಟಿಚ್ ಮಾಡಬೇಕು. ನಿಮಗೆ ಮುಂದೆ ಒಂದು ಸಪ್ರೇಟ್ ವೀಡಿಯೋ ಡಾಟ್ಸ್ ಬಗ್ಗೆ ನಾನು ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಈಗ ನೋಡಿ, 2 ಆಪೋಸಿಟಲ್ಲಿ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ. ಈಗ ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡಬೇಕು. ಕ್ರಾಸ್ ಬೆಲ್ಟ್ ಆಲ್ರೆಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ.
ಇದರಲ್ಲಿ ಉಲ್ಟಾ ಸೀದಾ ಅಂತ ನೀವು ನೋಡ್ಕೊಳ್ಬೇಕು. ಯಾವ ರೀತಿ ಉಲ್ಟಾ ಸೀದಾ ಅನ್ನೋದಂದರೆ, ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನೋಡಿ. ಈ ಸ್ಟಿಚ್ ಇದು ಏನು ನಿಮಗೆ ಕಚ್ಚಾ ಕಾಣಿಸ್ತಾ ಇದೆ, ಇದು ಉಲ್ಟಾ, ಇದು ಸೀದಾ. ಇದರಲ್ಲಿ ಲೈನಿಂಗ್ ಮೇಲೆ ಒಂದು ಹೊಲಿಗೆ ಹಾಕಿರ್ತೀವಿ, ಅದು ನಮಗೆ ಆಪೋಸಿಟಲ್ಲಿರಬೇಕು. ಈ ಕಡೆ ಸೈಡ್ ನಾವು ಅಟ್ಯಾಚ್ ಮಾಡಬೇಕು. ಮತ್ತು ಈ ನಾಚ್ ಮಾಡಿರೋದು ಬ್ಯಾಕ್ ಸೈಡ್ ಪಾರ್ಟ್ ಇರುತ್ತೆ, ಇದು ಫ್ರಂಟ್ ಸೈಡ್ ಪಾರ್ಟ್ ಇರುತ್ತೆ. ಇಷ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಇದು ಫ್ರಂಟ್ ಸೈಡ್ ಪಾರ್ಟು, ಇದು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡಬೇಕು. ಈ ಪೀಸು ಲೈನಿಂಗ್ ಮೇಲೆ ಸ್ಟಿಚ್ ಬಂದಿರುತ್ತಲ್ವ, ಈ ಫೋಲ್ಡಿಂಗ್ ಏನು ಈ ಕಡೆ ಸೈಡ್ ಪೀಸು ಅದು ಆಪೋಸಿಟಲ್ಲಿರಬೇಕು. ಉಕ್ಸ್ಪಟ್ಟಿ ಸೈಡು ಕರೆಕ್ಟಾಗಿ ಅರ್ಧ ಇಂಚ್ ಮಾರ್ಜಿನ್ ನೋಡಿಕೊಂಡು ಎಳಿಬಾರ್ದು. ಈ ಡಾಟ್ನ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಬೇಕು. ನೆಕ್ಸ್ಟು ಈ ಬಾಡಿ ಪೀಸ್ ಮೇಲಿರಬೇಕು, ಇದು ಉಲ್ಟಾ ತಗೊಳ್ಬೇಕು. ಈಗ ಕ್ರಾಸ್ ಬೆಲ್ಟು ಉಲ್ಟಾ ನಮ್ಮ ಸೈಡ್ ಇರಬೇಕು, ಓಕೆನಾ? ಮೇಲ್ಗಡೆ ಸೈಡ್ ಕಾಣಿಸ್ಬೇಕು ಉಲ್ಟಾ. ಇದು ಅಷ್ಟೇ, ಸ್ಟಿಚ್ ಫೋಲ್ಡಿಂಗ್ ಮಾಡಿರೋದು ಈ ಕಡೆ ಸೈಡ್ ಇರಬೇಕು, ಫೋಲ್ಡಿಂಗ್ ಮಾಡದೇ ಇರೋದು ಈ ಕಡೆ ಸೈಡ್ ಇರಬೇಕು. ಮತ್ತು ಈ ನಾಚ್ ನೋಡ್ಕೊಳ್ಬೇಕು, ಈ ನಾಚು ಸೈಡ್ ಫಿಟ್ಟಿಂಗ್ ಕಡೆ ಇರಬೇಕು, ಉಕ್ಸ್ ಪಟ್ಟಿ ಕಡೆ ಈ ಶೇಪ್ ಇರಬೇಕು. ಇಲ್ಲೇ ಕನ್ಫ್ಯೂಸ್ ಆಗೋದು. ನೀವು ಇದನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದೀರಾ ಪರ್ಫೆಕ್ಟಾಗಿ ಅಂದರೆ ಪಕ್ಕ ಸ್ಟಿಚ್ ಮಾಡ್ತೀರ. ತುಂಬ ಜನ ಇಲ್ಲೇ ಕನ್ಫ್ಯೂಸ್ ಆಗೋದು. ಮತ್ತು ಲೈನಿಂಗ್ ಬ್ಲೌಸು ಆದರೆ ಅದೊಂದು ಟೈಪಲ್ಲಿ ಬರುತ್ತೆ ನಿಮಗೆ ಸ್ಟಿಚಿಂಗು. ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಇದೊಂದು ಟೈಪಲ್ಲಿರುತ್ತೆ. ಈಗ ಎರಡು ಪೀಸ್ನ ಈ ರೀತಿ ಹಾಕ್ಕೊಂಡು, ಓಕೆನಾ, ಮೇಲ್ಗಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾಗ ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದಿರುತ್ತಲ್ವ ಕಚ್ಚಾ, ಅದನ್ನು ಕರೆಕ್ಟಾಗಿ ಇದಕ್ಕೆ ಜೋಡಿಸ್ಕೊಂಡು ಈ ಕ್ರಾಸ್ ಬೆಲ್ಟ್ಗೆ ಜೋಡಿಸ್ಕೊಂಡು ಸ್ಟಿಚ್ ಮಾಡಬೇಕು. ಇದು ಅಷ್ಟೆ, ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡಿರೋದಿರುತ್ತೆ ನೋಡಿಕೊಂಡು ಅದ್ರ ಮೇಲ್ಗಡೆ ನೀವು ಒಂದು ಹೊಲಿಗೆ ಹಾಕ್ಕೊಂಡ್ರೆ ಕ್ರಾಸ್ ಬೆಲ್ಟ್ ಅನ್ನೋದು ಪಕ್ಕ ಆಗುತ್ತೆ. ಹೀಗೆ ಯಾವುದಾದ್ರೂ ಒಂದು ಸೈಡಿಂದ ರಿಮೂವ್ ಮಾಡಿ. ನೋಡಿ ಈ ರೀತಿ ಕ್ರಾಸ್ ಬೆಲ್ಟು ಪಕ್ಕ ಆಗಿದೆ, ಓಕೆನಾ? ನೆಕ್ಸ್ಟ್ ಈಗ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ. ಸಿಂಗಲ್ ಪಟ್ಟಿ ಕಟ್ಟೋದಕ್ಕೆ 1.5 ಇಂಚ್ ಅಗಲ ಸ್ಟ್ರೈಟ್ ಪೀಸ್ ತಗೊಳ್ಳಿ. ಡಬಲ್ ಪಟ್ಟಿಗೆ ಡಬಲ್ ಕ್ಲಾತ್ನ ತಗೊಳ್ಳಿ, ಯಾಕಂದರೆ ಸ್ಟಿಫ್ನೆಸ್ ಇರಬೇಕು. ನೋಡಿ ಈ ರೀತಿ ಡಬಲ್ ಕ್ಲಾತ್ನ ತಗೊಳ್ಳಿ. 2.5 ಇಂಚ್ ಅಗಲ ತಗೊಳ್ಳಿ, 2.5 ಇಂಚ್ ಅಗಲ ತಗೊಳ್ಳಿ. ಡಬಲ್ ಫೋಲ್ಡ್ ಇರಬೇಕು. ಲೆಫ್ಟ್ ಸೈಡು ಸಿಂಗಲ್ ಪಟ್ಟಿ ಬರುತ್ತೆ, ರೈಟ್ ಸೈಡು ಡಬಲ್ ಪಟ್ಟಿ ಬರುತ್ತೆ. ಲೆಫ್ಟ್ ಸೈಡ್ ಪೀಸ್ನ ತೊಗೊಂಡು ಈ ಪೀಸ್ನ ಇದ್ರ ಮೇಲ್ಗಡೆ ಇಟ್ಕೊಂಡು ಇಲ್ಲಿ ಮುಂದೆ ಒಂದು 1/2 ಇಂಚ್ ಬಿಟ್ಟು 1/4 ಇಂಚ್ ಮಾರ್ಜಿನ್ಗೆ ಫಸ್ಟ್ ಒಂದು ಸ್ಟಿಚ್ ಮಾಡಿ. ಇಲ್ಲಿ ನೋಡಿ ಒಂಚೂರು ಫೋಲ್ಡ್ ಮಾಡಿ, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋ ಜಾಗದಲ್ಲಿ ಒಂಚೂರು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ನೆಕ್ಸ್ಟು ಹಂಗೆ ಡೈರೆಕ್ಟಾಗಿ ಡಬಲ್ ಪಟ್ಟಿನ ಸ್ಟಿಚ್ ಮಾಡಿ. ಇದನ್ನು ರಿವರ್ಸ್ ಹಾಕ್ಕೊಳ್ಳಿ ಆಪೋಸಿಟಲ್ಲಿ ಡಬಲ್ ಪಟ್ಟಿಗೆ. ಈ ಕ್ಲಾತ್ನ ಮೇಲೆ ಇಡಿ, ರಫ್ ಮಾಡಿ ಒಂದು ಸಲ. ಸಿಂಗಲ್ ಪಟ್ಟಿಗೆ ಮಾತ್ರ ಫೋಲ್ಡ್ ಮಾಡಬೇಕು, ಡಬಲ್ ಪಟ್ಟಿಗೆ ಫೋಲ್ಡ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ.
ಈಗ ಇವೆರಡನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಮೇಲ್ಗಡೆ ಒಂದು ಪಾಯಿಂಟೆಡ್ ಹೊಲಿಗೆನ ಹಾಕ್ಕೊಳ್ಬೇಕು. ಆಯ್ತಲ್ವ, ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಈಗ ನೋಡಿ, ಸಿಂಗಲ್ ಪಟ್ಟಿದ್ದು ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಈ ಸ್ಟಿಚ್ಚಿಂದ ಇದು 1 ಇಂಚ್ ಅಗಲ ಇರಲಿ ಅಷ್ಟು ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಈ ಕಡೆ ಸೈಡಲ್ಲಿ, ಈ ಕಡೆ ಸೈಡ್ ಹಾಗೆ ಈ ಡಬಲ್ ಪಟ್ಟಿನ ತಗೊಳ್ಳಿ, ಇದನ್ನು ಒಂದು ಸೈಡ್ ಫೋಲ್ಡ್ ಮಾಡಿ, ಇದು ಬಂದುಬಿಟ್ಟು ನಿಮ್ಗಾಗಲ್ಲ 2 ಇಂಚ್ ಇರಬೇಕು. ಇದು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಬೂಟಿಕಲ್ಲಿ ಯಾವ ರೀತಿ ಪಕ್ಕ ಮಾಡ್ತಾರೋ ಆ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಸ್ಟಿಚಸ್ ಜಾಸ್ತಿ ಬರ್ಬೋದು, ಕನ್ಫ್ಯೂಸ್ ಆಗ್ಬೋದು, ಬಟ್ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟ್ ಮೆಥಡ್. ಇದನ್ನು ಫೋಲ್ಡ್ ಮಾಡಿಕೊಂಡು ಲೆವೆಲ್ ನೋಡ್ಕೊಳ್ಳಿ, ಕರೆಕ್ಟಾಗಿ ರಿಂಕಲ್ಸ್ ಬರಬಾರ್ದು. ಈ ಬಾಟಮಿಂದನೂ ಸರಿ ಮಾಡಿಕೊಂಡು ಈಗ ಮೇಲ್ಗಡೆ ಸ್ಟಿಚ್ ಮಾಡಿ. ನೋಡಿ, ಉಕ್ಸ್ ಪಟ್ಟಿ ನಾವು ಫ್ರಂಟ್ ಸೈಡ್ ಪಾರ್ಟ್ ಸ್ಟಿಚ್ ಮಾಡಿದರೆ ಯಾವತ್ತು ಬ್ಲೌಸು ನೋಡಿ ಈ ರೀತಿ ಶೇಪ್ ಇರಬೇಕು, ಆವಾಗಲೇ ಪರ್ಫೆಕ್ಟಾಗಿ ಬರೋದು. ಈ ರೀತಿ ಸ್ಟ್ರೈಟ್ ಇರಬಾರ್ದು, ಈ ರೀತಿ ಶೇಪ್ ಇರಬೇಕು. ಈ ರೀತಿ ಶೇಪ್ ಇದ್ರೇ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ, ಪರ್ಫೆಕ್ಟ್ ಫಿಟ್ಟಿಂಗ್ ಕೂರುತ್ತೆ. ನೆಕ್ಸ್ಟು ಡಬಲ್ ಪಟ್ಟಿ ರಿವರ್ಸ್ ಮಾಡಿಕೊಂಡು ನೋಡಿ, ನೀವು ಗಮನ ಇಡಬೇಕು ಯಾವುದು ರಿವರ್ಸು ಯಾವುದು ಸೀದಾ ಅನ್ನೋದು. ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಸೈಡ್ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡಿಕೊಂಡು ಈ ಕಚ್ಚನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ರಿವರ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಈಗ ಇದನ್ನು ಕೆಳಗಡೆ ಬಾಟಮಿಂದ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ಚು ಮೇಲ್ಗಡೆಯಿಂದ ನೋಡಿ ಈ ರೀತಿ ಸ್ಟಿಚ್ ಮಾಡಬೇಕು. ಪ್ಲೇನ್ ಬ್ಲೌಸ್ಗೆ ಉಕ್ಸ್ ಪಟ್ಟಿ ತುಂಬ ಸ್ಟಿಪ್ಪಾಗಿರುತ್ತೆ. ಮನೆ ಪಟ್ಟಿ ಉಕ್ಸ್ ಪಟ್ಟಿ ಸ್ಟ್ರೈಟ್ ಇರಬೇಕು, ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಸ್ಟ್ರೈಟ್ ಇರಬೇಕು, ಸ್ಟಿಪ್ಪಾಗಿರಬೇಕು. ಇದು ಮಾತ್ರ ನಮಗೆ ಈ ರೀತಿ ಶೇಪ್ ಇರಬೇಕು, ಒಂದು ಅರ್ಧ ಇಂಚ್ ಆದರೂ ಶೇಪ್ ಇರಬೇಕು. ಇದು ನಿಮಗೆ ಕಂಪ್ಲೀಟ್ ಫ್ರಂಟ್ ಸೈಡ್ ಪಾರ್ಟ್ ಸ್ಟಿಚಿಂಗು. ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಲೆಂತ್ ಸುಮ್ಮನೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಶೋಲ್ಡ್ರ್ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಾದ ನಂತರ ಪೈಪಿಂಗು ಎಮ್ಮಿಂಗೆಲ್ಲ ತೋರಿಸ್ಕೊಡ್ತೀನಿ ಒಂದೊಂದಾಗಿ. ರೆಗ್ಯುಲರಾಗಿ ಚಾನಲ್ನ ಫಾಲೋ ಮಾಡಿ. ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಥರ ಇನ್ನಷ್ಟು ಜನ ಟೈಲರಿಂಗ್ ಕೆಲಸ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.